ಅನ್ಮ್ಯೂಟ್ ಆಯ್ತಾ? ಇಲ್ಲ ಸರ್, ಅನ್ಮ್ಯೂಟ್ ಮಾಡಕ್ ಬರ್ತಾ ಇಲ್ಲ ಸರ್ ಅವ್ರಿಗೆ. ಆ ಈಗ ಮಾಡಿ ನೋಡಿ ಮೇಡಮ್. ಓಕೆ ಮಾತಾಡಿ. ಸರ್, ಹಿಮಾಲಯ ಧ್ಯಾನಕ್ಕೆ ನಾ ಹೊರಟಾಗ ನಾ ಹೇಗ್ Yes. ಹೋಗ್ತೀನಿನೋ, ನನ್ ಫಿಸಿಕ್ ಅಷ್ಟು ಇದು ಇರ್ಲಿಲ್ಲ, ಹೇಗ್ ಹೋಗ್ ಬರ್ತೀನಿ ಅನ್ನೋ ಒಂದು ಭಯ ಇತ್ತು ನನ್ನಲ್ಲಿ. ಆದ್ರೂ ಏನೋ ನಾವು ಫಿಟ್ನೆಸ್ಗೆ ಅಂತ ಹೇಳಿ ಸ್ವಲ್ಪ ಯೋಗ ಮಾಡಿ ಸ್ವಲ್ಪ ಮಾಡ್ತಾ ಇದ್ದೆ. ಆದ್ರೂ ಅಷ್ಟೇನು ಇದು ಇರ್ಲಿಲ್ಲ. ಏನೋ ಒಂದ್ ಭರವಸೆ, ನಾನು ಕ್ಲಾಸ್ ಕೂರ್ತಿದ್ದೆ ಸಂಜೆಗೆ, ಅದಕ್ಕೆ ಭರವಸೆ ಹೋಗ್ಬೇಕು ಆ ಬುಕ್ ಓದೋದಾಗ್ಲೆಲ್ಲ ಅದೇ ಆ ಬುಕ್ನೇ ನಂಗೆ ಭರವಸೆ ಕೊಡ್ತಿತ್ತೇನೋ ಗೊತ್ತಿಲ್ಲ. So, ಮತ್ತೆ ನಂಗೊಂದು ವಿಷನ್ ಬಂದಿತ್ತು ಓದ್ಬೇಕಾದ್ರೆ. ಹ್ಮ್ ಒಂದು ಪೇಪರ್ ಬ್ಯಾಗ್ ನಲ್ಲಿ ಬುಕ್ ಹಾಕಿ ನಂಗೆ ಕೊಟ್ರು ಅವ್ರು. ಫಸ್ಟ್ ನಿಮ್ಗೆ ನಾ ಶೇರ್ ಮಾಡಿದ್ದೆ ಇದನ್ನ, yes, yes, ನೀವು ರೆಡಿ ಆದ್ರಿ, ನಿಮ್ದು ಇದು ಆಯ್ತು ಅಂತ ಹೇಳಿದ್ರಿ ನನಗೆ. yes, yes. ಅಲ್ಲಿ ಬಂದ ಮೇಲೆ ನಂದು ಬಲಗಡೆ ಕೈ ಬಹಳನೇ ನೋವಿತ್ತು. ಎಷ್ಟು ನೋವಿತ್ತಂದ್ರೆ ಒಂದು ಜಿಪ್ ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ, ಅಷ್ಟು ನೋವಿತ್ತು. ಆ ಬಸ್ನಲ್ಲಿ ಕೂತ್ಕೊಂಡಾಗ್ಲೂ ಅದ್ ನೋವು ಕಡಿಮೆ ಮಾಡ್ಕೊಂಡು ಬಂದಿದ್ದೆ. ಬಸ್ಸಲ್ಲಿ ಕೂತಾಗ ಮತ್ತೆ ಅದು ಒಂದ್ ಕಡೆ ಕೂತ್ಕೊಂಡಿದ್ಕೋ ಏನೋ ಮತ್ತೆ ನೋವು ಸ್ಟಾರ್ಟ್ ಆಗಿತ್ತು. ಆದ್ರೆ ಏನೋ ಒಂದು ಆಗ್ತದೆ ಅಂತ ಸುಮ್ನಾಗ್ಬಿಟ್ಟೆ. ನಾನು ಆ ಕಡೆ ಲಕ್ಷ ಕೊಡ್ಲಿಲ್ಲ. ನೋವಿತ್ತು ಹಾಗೆ ಕೊಡ್ಲಿಲ್ಲ. ಅಲ್ಲಿ ಬಾಬಾ ಕೇವ್ ಹೋಗ್ಬೇಕಾರೆ ಅದು ನೆನಪು ಬಂದಿಲ್ಲ ಬೆಳಗ್ಗೆ ನನಗೆ. ಆಟೋಮೆಟಿಕ್ Okay. ಅದು ಸ್ಟಿಕ್ ಇತ್ತಲ್ಲ, ದೊಡ್ಡ ಸ್ಟಿಕ್ ಕೊಟ್ಟು ತಗೊಂಡೆ. ಅಂದ್ರೆ ನನಗೆ ಸ್ಟೇಬಲ್ ಇರಕ್ ಬೇಕು ಬಿಡು ನಂಗೆ ಜಾಸ್ತಿ ಅಂತ ಹೇಳಿ ತಗೊಂಡೆ. ಅದು ತಗೊಂಡು ಹತ್ತ ಹೋಗಿದ್ದೀನಿ. ನಡು ದಾರಿನಲ್ಲಿ ನೆನಪಾಗಿದೆ, ಅದೇ ರೈಟ್ ಸೈಡ್ ಕೈ ಎಷ್ಟು ನೋವಿತ್ತಂದ್ರೆ ಅಷ್ಟು ನೋವಿದ್ದು. ಆ ಕೋಲ್ ಹಿಡಿದು ನಾನು ಮೇಲ್ ತನಕ ಹೋಗಿದ್ದೀನಿ. ಅವಾಗ ನನಗೆ ನೆನಪು ಬಂದಿದೆ, ಕೈ ನೋವು ಇತ್ತಲ್ಲ, ನಂದು ಹೆಂಗ್ ಹಿಡಿದೆ ಕೋಲ ಅಂತ. ಹೋಗಿ ಹತ್ತಿ ಇಳಿದು ಬಂದೆ. ಏನೂ ಇಲ್ಲ. ಅದು ಮತ್ತೆ ಅದನ್ನು ನಂಗೆ ವಿಷನ್ ಕೊಟ್ಟಿದ್ರು. ಕೈ ತುಂಬಾ ದಪ್ಪ ಕೈ ಕಾಣಿಸ್ತಾ ಇತ್ತು. ತಾನೇ ಎಲ್ಲ ಸ್ವೆಲ್ಲಿಂಗ್ ಎಲ್ಲ ಹೋಗಿ ಆರಾಮಾಗಿ ವಿಷನ್ ಕೊಟ್ಟಿದ್ರು. ಆದ್ರೆ ನನಗೆ ಇದೇ ಕೈ ನನ್ಗೆ ಅಂತ ನಂಗೆ ಐಡಿಯಾನೇ ಬಂದಿಲ್ಲ. ಏನು ತೋರಿಸ್ತಾ ಇದಾರೆ ಅಂತ ಸುಮ್ಮನಾಗಿದ್ದೇನೆ ಬಸ್ನಲ್ಲಿ. ಆಮೇಲೆ ಅಲ್ಲಿ ಹೋಗಿ ನನ್ನ ಕೈ ಇದಾಗಿ ನಾ ಹೋದ್ಮೇಲೆ ನಂಗೆ ಇದು ಅನ್ಸಿತ್ತು. ಮತ್ತೆ ಬಾಬಾ ಕೇವ್ ನನ್ನ ಒಳಗಡೆ ಹೋದಾಗ್ಲೂ ನಂದು ಒಂದು ಕಾಲ್ ಮಡ್ಸಕ್ ಬರಲ್ಲ ಸರ್. ಹಿಂಗೆ ಸ್ವಲ್ಪ ಅಂದ್ರೆ ಸಯಾಟಿಕಾ ಪ್ರಾಬ್ಲಮ್ ಇದೆ. ಬಾಳ ಹೊತ್ತು ಕುತ್ಕೊಂಡಾಗ ನಾನು ಹಿಂಗ್ ಫೋಲ್ಡ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ನಂಗೆ. Okay. ನೋಡಿದಾಗ ಸರ್ ಮುರಳಿನಲ್ಲಿ ತುಂಬಾ ಜನ ಕೂತಿದ್ರು. ನಂಗೆ ಯಾವ್ದು ಮುಂದೆ ಜಾಗ ಸಿಕ್ತು ಅಲ್ಲೇ ಕೂತೆ ನಾನು. ಯಾರೋ ಬಂದು ಸರ್ಸಿದ್ರು ಈ ಕಡೆ ಸರಿ. ಅವಾಗ ಆ ಪಕ್ಕದ ಜಾಗ ಖಾಲಿ ಆಗಿತ್ತು, ಅಲ್ಲಿ ಸರ್ದೆ. ಮತ್ತೆ ಬಂದು ಇನ್ನೊಬ್ರು ಸರಿ, ಅದ್ರ ಮುಂದಿಂದು ಖಾಲಿ ಆಗಿತ್ತು. ಪೂರಾ ಮೂಲಿಗೆ ಹೋಗಿ ಕೂತ್ಕೊಂಡೆ. ಅಲ್ಲಿ ಒಂದು ಕಾಲ್ ಚಾಚಕಷ್ಟು ಜಾಗ ಇತ್ತು ಸರ್. Okay. ಒಂದು ಕಾಲ್ ಅದ್ರ ನಂಗೆ ಚಾಚಿದಾಗ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಅದು ನಂಗೇನೋ ಇದಾಗ್ತದೆ ಅನ್ಕೊಂಡು ನಾನು ಕರೆಕ್ಟ್ ಕಾಲ್ ಹಿಂಗೆ ಚಾಚಿದ ಕೂತೆ. ನಾನು ಮೂಲಿಗೆ ನನಗೆ ಎಷ್ಟೊತ್ತಾರು ಕೂತ್ಕೋಬಹುದು ಆ ತರ. ಒಂದೇ ಕಾಲ್ ಚಾಚಿ ಯಾರಿಗೂ ಅದು ಕಾಲಿಂದ ಇದು ಯಾರಿಗೂ ಇದು ಆಗ್ಲಾರ್ದಂಗ ನಾ ಕೂತೆ. ಆಮೇಲೆ ಕುತ್ಕೊಂಡ್ಮೇಲೆ ಒಂದೊಂದೇ ಹನಿ ನೀರದು ಬಂಡೆ ಮೇಲಿಂದ ಅದೇ ಬಲಗಡೆ ಕಾಲಿಗೆ ಬೀಳ್ತಾ ಇದೆ. ಹ್ಮ್ ಅಂದ್ರೆ ಏನೋ ಸಾಂತ್ವನ ಕೊಟ್ಟು ಏನೋ ಇದು ಮಾಡ್ದಂಗೆ ಬಹಳನೇ ಖುಷಿ ಆಯ್ತು ಸರ್. ನಂಗೆ ಆಕ್ಚುಲಿ ಎಕ್ಸ್ಪ್ರೆಸ್ ಮಾಡಕ್ ಬರಂಗಿಲ್ಲ, ಸ್ವಲ್ಪ ಒಂಥರ ಸ್ವಭಾವ ನಂದು. ಏನೋ ಕಣ್ಣಲ್ಲಿ ನೀರ್ ಹಂಗೆ ಹೋಗ್ತಾ ಇತ್ತು. ಆ ಖುಷಿಗೆ ನಿಜವಾಗ್ಲೂ ಅದು ಅಳು ಅಲ್ಲ, ಅದು ಖುಷಿ ಅದು. ಆಮೇಲೆ ಆ ಬಂಡೆಗಳನ್ನ ಅಪ್ಕೊಂಡು ಬಂದಾಗ್ಲೂ ಏನೋ ಒಂದು ಗಂಧದ ಸ್ಮೆಲ್ ಬರ್ತಾ ಇತ್ತು. ನಮ್ ತಾಯಿನೇ ಅಪ್ಕೊಂಡಿದೀವ ಅನ್ನೋ ಭಾವ ಬಂತು ಸರ್. ಅಲ್ಲ ಅದು ಬಹಳ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಕೇವಲ ಬಂದಿತ್ತು. ಬಹಳ ಖುಷಿ ಆಯ್ತು ಸರ್. ಮತ್ತೆ ಅಲ್ಲೇ ಒಬ್ರು ಬಂದಿದ್ರಲ್ಲ, ಹಾ ಸರ್, ಅವರು ಸ್ವೀಡನ್ ಅಲ್ಲ ಸ್ಪೇನ್ ಅವ್ರಿಂದ ಬಂದಿದ್ರು. ಅವ್ರು ಅಲ್ಲಿ ಬಂದು ಕೂತಿದ್ದು. ಅವ್ರು ನೋಡಿದಾಗ್ಲೂ ನಂಗೆ ಮೇರಿ ಹೀಗ್ ಕೂತಂಗ ಅನಿಸ್ತು. ಅಂದ್ರೆ ನನ್ಗೆ ಈ 41 ದಿವಸದಲ್ಲಿ ಬಹಳ ಸರಿ ಜೀಸಸ್ ಬಂದಿದ್ರು. ಅವಾಗ ನಂಗೆ ಅವ್ರು ನೋಡಿದ ಸಡನ್ ಆತರ ಹಂಗ ಅನಿಸ್ತು ನಂಗೆ. ಆಮೇಲೆ ಅವ್ರ ಕಣ್ಣನ್ನ ನೋಡ್ತಾನೆ ಇರ್ಬೇಕು, ಮತ್ತೇನು ಮಾಡ್ಬಾರ್ದು, ಬರೀ ಅವ್ರ ಕಣ್ಣು ನೋಡ್ಬೇಕು ಅನಿಸಿತ್ತು. ಅವ್ರು ನೋಡ್ದಾಗ್ಲೆಲ್ಲ ಒಂಥರ ಏನೋ ಎನರ್ಜಿ ಬಂದಂಗೆ ಸುಮ್ಮನೆ ನೋಡ್ಕೋತ ಕೂರ್ಬೇಕು ಹಂಗ ಅನ್ಸೋದು. ಅವ್ರು ನೋಡಿದಾಗ ಬಹಳ ಖುಷಿ ಆಯ್ತು ಸರ್. ಅವ್ರೆಲ್ಲಾರು ನೋಡೋಕೆ ಇದಿತ್ತು. ಅದಕ್ಕೆ ಗುರುಗಳು ನಮ್ಮಲ್ಲಿ ಕರೆಸ್ಕೊಂಡಿದ್ರು ನಮ್ಮೆಲ್ಲಾರು. ಮತ್ ಅದಕ್ ಕಾರಣ ನೀವು ದೊಡ್ಡ ಇದು ರೀಸನ್ ನಮ್ಗೆ ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದು.
ಬಹಳ ಧನ್ಯರು ಸರ್. ಒಂದೊಂದು ಹೇಳ್ಬೇಕಂದ್ರೆ ಆ ವಾತಾಳ ಭುವನೇಶ್ವರಿ ಹೋದಾಗ ನಾವ್ ಹೋಗಿದ್ವಾ ಹೋಗ್ ಬಂದ್ವಾ ಅಂತ ಈಗ್ಲೂನು ಅನ್ಕೋತೀನಿ ನಾನು. ನಿಜ ಮೇಡಮ್, ನಿಜ. ಸರ್ ಹೋಗಿ ಬಂದ ಮೇಲೆ ಏನೋ ಒಂಥರ ನಮ್ಗ್ ಕಾನ್ಫಿಡೆನ್ಸ್ ಅಂದ್ರೆ ನಂಗೆಲ್ಲ ಆಗ್ತದೆ, ನಮ್ಗೇನು ಸಾಧ್ಯ ಇಲ್ಲ. ಪ್ರಪಂಚವನ್ನೇ ಗೆದ್ದಂಗೆ. ಹ್ಮ್ ಸರ್, ಗೆದ್ದಂಗೆ. ಒಂದು ಮೂಮೆಂಟ್ ಅಲ್ಲಿ ಒಂದ್ ಟರ್ನ್ಗೆ ಹತ್ತಕ್ ಆಗಲ್ಲ ಸರ್, ಅದು ಜಾರ್ತಾ ಇರುತ್ತೆ. ಆಮೇಲೆ ಕಾಲ್ ಬೆಂಡ್ ಮಾಡಿನೂ ಮೇಲೆ ಹಿಂಗ್ ಹೋಗಕ್ ಆಗಲ್ಲ. ಸ್ವಲ್ಪ ಏಜ್ನವ್ರಿಗೆ ಇದಾಗ್ತಿರ್ತದೆ, ಆದ್ರೂ ಒಂದ್ಸರಿ ಹೋದ್ರೆ ಜಾರ್ತು ಕಾಲು. ಹೋಗಕ್ ಇನ್ ಫೋಲ್ಡ್ ಮಾಡಿ ಸಣ್ಣ ಮಗುನ್ ತರ ಹೋಗ್ಬೇಕಲ್ಲ ಅಲ್ಲಿ ಹಿಂಗೆ. ಏನೇ ಆಗ್ಲಿ ಅಂತ ಎರಡೂ ಇದು ಹಿಡಿದು ಹೆಂಗೆ ಹತ್ತಿದೆ ನಾನಂದ್ರೆ ನಿಜ. ಒಂಥರ ಡೂ ಆರ್ ಡೈ. ಆಟೋಮೆಟಿಕ್ ಅದ್ ಎನರ್ಜಿನೂ ಬಂತು, ನಂಗೇನು ಹೆದರಿಕೆ ಆಗ್ಲಿ, ಎನರ್ಜಿನೂ ಬಂತು, ಹತ್ಬಿಟ್ಟೆ ನಾ. ಅದನ್ನ ಹೆಂಗ್ ಪಾರ್ ಮಾಡೋದು ಇನ್ನೂ ನನಗೆ ಯಾವತ್ತು. ಒಂದೇ ನಿಮಿಷ, ಇಲ್ಲಿ ಮಾಸ್ಟರ್ಸ್ ಸರ್. ಎಲ್ಲ ಒಂದು ಮಾತು ಹೇಳ್ತೇನೆ. ಹಾ ಸರ್. ಮಾಸ್ಟರ್ಸ್, ಯಾವತ್ತು ನೀವು ಪಾತಾಳ ಭುವನೇಶ್ವರ ಹೋಗಿ ಅದರ ಪ್ರಾಕ್ಟಿಕಲ್ ಅನುಭವ ಹೊಂದ್ತಿರೋ ಆವಾಗ ಇವರೆಲ್ಲರೂ ಪಾತಾಳ ಭುವನೇಶ್ವರ ಯಾಕೆ ಹೋಗಿ ಬಂದ್ರು ಅಂತ ಆವಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿವರೆಗೆ ಅದು ಅರ್ಥ ಆಗುತ್ತೆ. ಎಸ್ ಮೇಡಮ್, ಪ್ಲೀಸ್. ಅದು ಹೆಂಗೆ ಸ್ವಲ್ಪ ನಂಗೆ ಅಲ್ಲೇ ಬ್ರೀದಿಂಗ್ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಒಂದು 5 minutes ಆಯ್ತು ಸರ್ ಅಲ್ಲಿದಿಂದ ಪಾರ್ ಮಾಡೋ ತನಕ. ಬಟ್ ಆದ್ರೆ ನಾನು ಇದು ಆಗ್ಲಿಲ್ಲ, ಲಕ್ಷ್ಯ ಬ್ರೀದ್ ಕಡೆ ಇತ್ತಲ್ಲ, ಎಷ್ಟೇ ಜೋರ್ ಉಸಿರು ಆಗ್ತಾ ಇರ್ಲಿ, ನಾನು ಲಕ್ಷ್ಯ ಬಿಡ್ಲಿಲ್ಲ ಅದನ್ನ. ಹಾಗೆ ಇದ್ ಮಾಡ್ಕೊಂಡ್ ಬಂದೆ. ಬಂದ್ಮೇಲೆ ಒಂದು 5 minutes ಮತ್ತೆ ಸುಧಾರಿಸ್ಕೊಂಡೆ, ಮತ್ತೆ ನಾರ್ಮಲ್ ಆಯ್ತು. ನಂಗೆ ಬಹಳ ಖುಷಿ ಆಯ್ತು ಸರ್. ನನಗೆ ಎಲ್ಲ ಆಯ್ತಲ್ಲ, ನಂಗೆ ಆಗೋ ಇಲ್ಲ ಅನ್ನೋದಂತದೇ ಕೆಲ್ಸಾನೇ ಇಲ್ಲ ಹಂಗೆ. ಮನುಷ್ಯನ ಗುಣ ಒಂದ್ ಸ್ವಲ್ಪ ಇದಕ್ಕೇನೋ ಗೊತ್ತಿಲ್ಲ, ಅದು ಬಹಳ ಖುಷಿ ಆಯ್ತು. ನಮಗೂ ಆಗ್ತದೆ ಎಲ್ಲ ಏನಕ್ಕೆ. ಅದು ನಾವ್ ಮಾಡಿದ್ದಲ್ಲ, ಮಾಸ್ಟರ್ಸ್ ಇರ್ತಾರೆ, ಎಲ್ಲಾನು ನಮ್ ಕಡೆ ಮಾಡಿಸ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ರೀಸನ್ಸ್ ಅದೆಲ್ಲಾನು. ನಾವ್ ಅನ್ಕೋತೀವಿ ನಾವ್ ಹೋದ್ವಿ, ಅಲ್ಲೇ ಅಲ್ಲ ಸರ್, ನಾವ್ ಹೋಗಿಲ್ಲ ಅಲ್ಲಿ. ಗುರು ಅವ್ರೆಲ್ಲಾರು ಇದ್ದಾರೆ ನಮ್ ಜೊತೆಗೆ, ನಮ್ಗೆ ಹೆಲ್ಪ್ ಮಾಡಿ ಎಲ್ಲ ಕರ್ಕೊಂಬಂದ್ರು. ಯಾವ್ದು ಎಲ್ಲೂನು ಒಂದು ಸಣ್ಣ ಅಣುನಷ್ಟುನು ನಮಗೆ ತ್ರಾಸ ಆಗಿಲ್ಲ ಸರ್. ಊಟದ್ದಂತೂ ನಾವು ಗ್ರೇಟ್ಫುಲ್ ಸರ್, ನಿಜ. ಅವ್ರಿಗೆ ಎಷ್ಟು ಇದು ಹೇಳಿದ್ರು ಕಡಿಮೆನೆ. ಇಲ್ದಿದ್ರೆ ಊಟದ್ದು ಮಿಸ್ ಇದು ಆತಂದ್ರೆ ಯಾರಿಗೂ ಊಟ ಟೇಸ್ಟ್ ಕೆಟ್ಟಿದ್ದಿಲ್ಲ, ಇದು ಕೆಟ್ಟಿಲ್ಲ, ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಮಾಡ್ಕೊಡ್ತಿದ್ರು. ಅದು ಒಂದು ಬಹಳ ಖುಷಿ ಆಯ್ತು ಸರ್. ಮತ್ತೆ ಯಾವುದೇ ತರದ್ದಾಗ್ಲಿ, ಮುಂದಿನ ಎಲ್ಲಾ ಪಾಯಿಂಟ್ಸ್ಗಳಿಗೂ ಅಷ್ಟೇ, ಅಷ್ಟು ಹತ್ತುತ್ತಿದ್ವಿ, ಇಳಿತಿದ್ವಿ, ಓಡಾಡ್ತಿದ್ವಿ, ಅಷ್ಟೇ ಎನರ್ಜಿಕ್ ಇರ್ತಿದ್ವಿ. ಬೆಳಗ್ಗೆ ಆದ್ರೆ ಮತ್ತೆ ಎನರ್ಜಿ, ಎಲ್ಲೂ ಸುಸ್ತಾಗಿ ನೋವು ಏನು ಕಾಡ್ಸಿಲ್ಲ ನಮ್ಗೆ. ಅದೇ ಹಿಂಗ್ ಮನೆಯಲ್ಲಿ ನಾರ್ಮಲ್ ಆಗಿ ನಾವ್ ಏನ್ ಅಷ್ಟು ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಏನೋ ಒಂಥರ ಇದು ಅನ್ಸುತ್ತೆ. ಅಲ್ಲಿ ನಮ್ಗೆ ಏನೂ ಅನ್ಸ್ಲಿಲ್ಲ ಸರ್. ಹಂಗೆ ಯಾವ್ದೋ ಒಂದ್ ಇದಕ್ ಕರ್ಕೊಂಡ್ ಹೋದಂಗ್ ನಮ್ಗೆ. ಆಟೋಮೆಟಿಕ್ ಮುಂದಕ್ಕೆ ಹೋಗ್ತಿದ್ವಿ, ಹತ್ತುತ್ತಿದ್ವಿ, ಇಳಿತಿದ್ವಿ, ಏನೇನು ಆ ಮಂಡಿ ನೋವಾಗ್ಲಿ ಯಾವ್ದು ಏನು ಕಾಡ್ಸಿಲ್ಲ ಸರ್. ಅದಕ್ಕೆ ನಾವ್ ಇದಕ್ ಸೆಲೆಕ್ಟ್. ಇಲ್ಲಿ ಬಂದ್ಮೇಲೆ ನಮ್ಗೆ ಚಳಿ ಅನಿಸ್ತಾ ಇದೆ, ಅಲ್ಲಿ ನೋಡಿದ್ರೆ ಹೌದು ಸರ್, ಹೌದು ಸರ್. ಈಗ ಸ್ವಲ್ಪ ಮೋಡ ಇದೆ, ಸ್ವಲ್ಪ ಹಿಂಗ್ ಥಂಡಿ ಅನಿಸ್ತದೆ. ಅಲ್ಲಿ ಥಂಡಿ ಥಂಡಿ, ಮಳೆ, ಗಾಳಿ ಯಾವ್ದು ನೇಚರ್ದು ಯಾವ್ದು ನಮಗ್ ಕಾಡ್ಸಿಲ್ಲ. ಅವತ್ ಮಳೆಯಲ್ಲಿ ನೆನ್ಕೊಂಡ್ವಿ, ಮಳೆಯಲ್ಲಿ ನೆನ್ಕೊಂಡಿದ್ದು ಅದು ಒಂಥರ ಮಜಾ, ನಿಜ. ಅದೊಂದು ಎಕ್ಸ್ಪೀರಿಯನ್ಸ್ ಸಲುವಾಗಿ ಕೊನೆಗೆ ಅದೊಂದು ಎಕ್ಸ್ಪೀರಿಯನ್ಸ್. ಕರೆಕ್ಟ್ ಸರ್. ಅಂದ್ರೆ ಬೇಕಿತ್ತು, ಎಲ್ಲ ಬೇಕಲ್ಲ, ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಬಿಸಿಲು ಕೊಟ್ರು, ಬೆವರು ಕೊಟ್ರು, ಮೋಡ ಕೊಟ್ರು, ಏನೆಲ್ಲ ಕೊಟ್ರು, ಸ್ವರ್ಗದಂತ ವಾತಾವರಣ, ಕೊನೆಗೆ ಮಳೆನೂ ಕೊಟ್ರು ಲಾಸ್ಟ್. ನಿನ್ನೆ ಯಾರು ಹೇಳ್ತಾ ಇದ್ರು ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ನಾವ್ ಹೋಗ್ ಬಂದಿದ್ ಜಾಗ ಅಂತ ಹೇಳಿ. ಅವಾಗೂ ಸ್ವಲ್ಪ ಒಂದ್ ಕಡೆ ಆಗಿತ್ತು, ಒಂದೊಂದ್ ಕಡೆ ಮರ ಬಿದ್ದಿತ್ತು. ಬಟ್ ನಮಗೇನೂ ತ್ರಾಸ ಆಗ್ಲಿಲ್ಲ ಸರ್. ಏನು ಒಂದ್ ಸ್ವಲ್ಪನೂ ತ್ರಾಸ ಆಗ್ಲಿಲ್ಲ. ಪತ್ರಿ ಸರ್ಗೆ ಮತ್ ಬಾಬಾಜಿ ಅವ್ರಿಗೆ, ನಿಮ್ಗೆ ಎಲ್ಲಾರ್ಗು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬರೀ ಬಾಯಿನಲ್ಲಿ ಹೇಳೋ ಥ್ಯಾಂಕ್ಸ್ ಆಗ್ತದೆ. ಹೃದಯ ತುಂಬ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓವರ್ ಆಲ್ ಯಾತ್ರೆಯಿಂದ ಯಾವ ರೀತಿ ಎನರ್ಜಿ ಫೀಲ್ ಆಗ್ತದೆ ವಾಪಸ್ ಬಂದ್ಮೇಲೆ? ಮುಂದೆ ಅದು ಜಾಗೇಶ್ವರ್ ಇರ್ಬೋದು, ಅಥವಾ ಕಸಾರ ದೇವಿ ಇರ್ಬೋದು, ಅಥವಾ ನಿಮ್ಕರಳಿ ಬಾಬಾ ಇರ್ಬೋದು. ಬಹಳ ಎನರ್ಜಿಕ್ ಪ್ಲೇಸ್ ಸರ್. ಅಲ್ಲಿ ಇದು ನೇಮ್ ಕರೋಲಿ ಬಾಬಾ ಸಣ್ಣದು ಇದ್ರಗೂ ಹೋಗಿದ್ವಲ್ಲ, ಹಳೆಯದು ಓಲ್ಡ್ ಇದು ಅವರು ತಪಸ್ ಮಾಡಿದ ಜಾಗ. ಅಲ್ಲಂತೂ ಎಂತ ಎನರ್ಜಿ ಸರ್. ಹನುಮಾನ್ ಇದು ಇಂದಿದ್ಕೆ ಅದು ನಾವ್ ಮಿಸ್ ಮಾಡ್ಕೊತಿದ್ವಿ, ಹೋಗದೆ ಇದ್ರೆ ಬಹಳ ಒಂದ್ ಇದಾಗ್ತಿತ್ತು. ಹೋಗಿದಂತೂ ಬಹಳ ಖುಷಿನೇ ಆಯ್ತು. ನೀವು ಅವತ್ತಲ್ಲಿ ಇಲ್ಲ ಅಂದ ತಕ್ಷಣ ನಿಮ್ ಮುಖ ತುಂಬಾ ಸಿಟ್ಟು ಬಂದು ಒಂಥರ ಬಹಳ ಡಿಪ್ರೆಸ್ ಆಗಿದ್ರಿ, ನಾನ್ ನೋಡ್ದೆ ಅಲ್ಲಿ.
ಅದು ಕೋಪ ನಮಗೂ ಬಂದಿತ್ತು. ಎಲ್ಲಾರ್ಗು ಆಸೆ ಇಟ್ಕೊಂಡು ಹೋಗಿರ್ತೀವಿ ನಾವು ಧ್ಯಾನ ಮಾಡ್ಬೇಕು ಅನ್ನೋದು. ಅದು ಅದು ಸಡನ್ ಹೆಂಗ್ ಬಂದು ಯಾರೋ ಹೇಳಿ ಅಲ್ಲಿ ಮತ್ತ ಆ ಜಾಗಕ್ಕೆ ಹೋಗಿ ನಾವು ಅಷ್ಟು ಕೋಪ ಖುಷಿಯಿಂದ ಅಲ್ಲಿ. ಎಸ್ ಮೇಡಮ್, ಅಲ್ಲಿ ಕೋಪ ಯಾಕೆ ಅಂದ್ರೆ ಹ್ಮ್ ಸರ್. ಪರಮೇಶ್ವರ್ ಹತ್ರ ಧ್ಯಾನ ಮಾಡೋದಕ್ಕೆ ಜಾಗ ಕೊಡ್ಲಿಲ್ಲ ಅವ್ರು, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು. ಅಲ್ಲ ಮತ್ತೆ ನಿಜ ಸರ್, ನಮಗೂ ಅದು ಅಪ್ಸೆಟ್ ಆಯ್ತು. ಯಾಕಂದ್ರೆ ನಾವ್ ಏನೋ ಇಟ್ಕೊಂಡ್ ಬಂದಿರ್ತೀವಿ, ಧ್ಯಾನ ಮಾಡ್ತೀವಿ ನಿಮ್ ಕರೋಲಿ ಹಿಂಗ ಅನ್ಕೊಂಡ್ ಬಂದಿರ್ತೀವಿ, ಅಲ್ಲಿ ಒಂದ್ ಟುಸ್ ಅಂತ ಅದು ಇದನ್ನೇ ಬಾದಂಗಾಗ್ಬಿಡ್ತು. ಅಲ್ಲಿ ಆ ಹೋಟೆಲ್ನವನ ಮೂಲಕ ಮಾಸ್ಟರ್ಸ್ ಅದ್ಭುತವಾದ ಮಾರ್ಗದರ್ಶನ ಕೊಟ್ರು. ನೋಡ್ರಿ ಸರ್, ಅವ್ರು ಎಲ್ಲ ಏನೋ ಅಲ್ಲೇ ಹೋಗೊಂದ್ ಸ್ವಲ್ಪ ಕುತ್ಕೊಳ್ಳೋಣ ನೋಡೋಣ ಅಲ್ಲೇ ಮಾಡೋಣ ಅಂತ ಹೋಗಿದ್ವಿ ಸರ್ ನಾವು, ನೆನ್ಪಿದ್ಯಾ ನಿಮ್ಗೆ? ಹೋಟೆಲ್ ನಲ್ಲಿ ಅಲ್ಲೂ ಕುತ್ಕೊಂಡ್ ಧ್ಯಾನ ಮಾಡಿದ್ವಿ, ಅಲ್ಲೂ ನಮಗೆ ಎನರ್ಜಿ ಅನಿಸ್ತಾ ಇತ್ತು. ಸಡನ್ ಮತ್ ಅಲ್ಲಿಂದ ಅಲ್ಲಿ ಕಳಿಸಿದ್ರು. ಅವರೇ ಎಲ್ಲ ನೋಡ್ಕೋತಾ ಇರ್ತಾರ ಅನ್ನಕ್ಕೆ ಎಷ್ಟು ರೀಸನ್ ಕೊಟ್ರು ಕಡಿಮೆನೆ. ಸತ್ಯವಾಗ್ಲು ಸತ್ಯವಾಗ್ಲು. ಆ ಕಾಸಾರ ದೇವಿನಲ್ಲೂ ಬಹಳ ಎನರ್ಜಿ ಪಾಯಿಂಟ್ ಸರ್ ಅದು. ಹೌದು, ನಿಜ ದೊಡ್ಡದು ಅದು ಇದು. ಪ್ರಪಂಚದ 3 ಸ್ಥಾನಗಳು ಕೇವಲ ಸರ್, ಹೌದು ಸರ್. ಅಷ್ಟು ಹೆಚ್ಚು ಪಾಯಿಂಟ್ ಅನ್ನು ಹೊಂದಿರೋದು. ಅದರಲ್ಲಿ ಒಂದು ಪಾಯಿಂಟ್ ನಾವು ಹೋಗಿ ಬಂದಿವಿ ಅಂದ್ರೆ ಅದನ್ನ ನೋಡಿದ್ರೇನೆ, ಕೇಳಿದ್ರೇನೆ, ನೆನಪು ಮಾಡ್ಕೊಂಡ್ರೇನೆ ಒಂದು ಖುಷಿ. ನಿಜ, ಇಲ್ಲ ಬಹಳ ಒಳ್ಳೆ ಇದ್ರ ಪಾಯಿಂಟ್ ಅದು. ಮತ್ತೆ ಅಲ್ಲಿ ಎಷ್ಟೋ ತನಕ ಧ್ಯಾನ ಮಾಡಿದ್ವಲ್ಲ, ಎಷ್ಟೋ ತನಕ 1 hour ಕೂತಿದ್ದೀವಿ ಅಂದ್ಮೇಲೆ. ಅಲ್ಲಿ ಬಹಳ ತುಂಬಾ ಜನ ಅಲ್ಲಿ ಬಹಳ ಯಾಕೆ ಇತ್ತು. ಕೂಡ್ಬೇಕು ಅಂದ್ರೆ ಮೇಡಮ್, ಸರ್. ಆ ದಿವಸ ಹೇಳ್ನಲ್ಲ, ಬೇಕಾದ್ರೆ ಇಲ್ಲೇ ಉಳ್ಳಾಡ್ರಿ, ನೀವು ಇದೇ ಮಣ್ಣಲ್ಲಿ ಉಳ್ಳಾಡ್ರಿ, ಹೌದು ಸರ್, ಹೌದು. ಈ ಈ ಈ ಧೂಳು ತುಂಬಿಕೊಡ್ರಿ, ಈ ಈ ಈ ಈ ಎನರ್ಜಿ ಏರಿಯಾ ಬಿಟ್ಟು ಹೇಳ್ಬೇಡ್ರಿ ಅಂತ. ಹೌದು ಸರ್, ಹೇಳಿದ್ರಿ ನೀವು. ಮ್ಯಾಕ್ಸಿಮಮ್ ಸಮಯ ಕೊಟ್ಟಿದ್ದು. ಯಾಕಂದ್ರೆ ಎಲ್ಲಿ ಸಿಗುತ್ತೆ ಮೇಡಮ್ ಅಷ್ಟು ಎನರ್ಜಿ ಪ್ಲೇಸ್ ಅಲ್ಲಿ ಬಹಳ ನಮ್ಗೆ ಎನರ್ಜಿ ಅಷ್ಟು ಇತ್ತು. ಮತ್ತೆ ಬಾಬಾಜಿ ಕೇವಲ್ಲಿ ಇಡೀ ದಿನ ನಮ್ಮನ್ನು ಬಿಟ್ರೆ ಯಾರು ಇಲ್ಲ. ಮತ್ತೆ ಒಂದ್ ಟೀಮ್ ಬಂತು, ಒಂದ್ 2 ನಿಮಿಷ ಕುಂತ್ ಹೋದ್ರು. ಹೌದು ಸರ್, ಹೌದು. ಯಾರು ನಮ್ಗೇನ್ ಡಿಸ್ಟರ್ಬ್ ಮಾಡಿಲ್ಲ ಯಾರುನು. ಒಂದ್ 4-5 ಜನ, ಒಂದ್ ಫ್ಯಾಮಿಲಿ ಬಂತು, ಒಂದ್ 2 ನಿಮಿಷ ಹೌದು. ಕುಂತ್ ಹೋದ್ರು. ಆಮೇಲೆ ಆ ಬೆಟ್ಟದ ಮೇಲಿನವ್ರು ಬಂದು ಒಂದು ಗಂಧದ ಕಡ್ಡಿ ಹಚ್ಚೋದು. ಆಮೇಲೆ ಸ್ಪೇನ್ ದೇಶದ ಲೇಡಿ ಬಂದು ನಮಗಾಗಿ ಬಂದು ಕುಂತಂಗೆ. ಹೌದು ಸರ್, ಲಾಸ್ಟ್ ನಮ್ಗೆ ಅವ್ರು ಬಂದು ಮಾತಾಡಿ ಅಲ್ಲಿ ಕೂತಿದ್ರು. ಅವ್ರಿಗೆ ನೋಡಕ್ ಒಂದ್ ದರ್ಶನ ಸಿಕ್ಕಿದ್ದೇ ಒಂದ್ ದೊಡ್ಡದು ಅಂತ ನನಗೆ ಇನ್ನೂ ಅನಿಸ್ತಾ ಇದೆ ನೋಡಿ ಸರ್. ನಾ ಫೋಟೋ ತಕೊಂಡ್ಬಂದಿನಿ, ಆ ಫೋಟೋ ನೋಡಿದ್ರೆ ನಿಜ ಕಣ್ಣುಗಳನ್ನೇ ನೋಡ್ಬೇಕದು. ಲಾಸ್ಟ್ ಸ್ಥಿತಿ, ಆನಂದ ಸ್ಥಿತಿ ಅಂತಾರಲ್ಲ, ಅದು ಹಂಗೆ ಇದ್ರು ಸರ್ ಅವ್ರು. ಬಹಳ ಖುಷಿ ಆಯ್ತು ಸರ್. ನಾವೆಷ್ಟು ಬ್ಲೆಸ್ಡ್ ಅಂತೀನಲ್ಲ, ಹೇಳಕ್ಕೆ ಬರಲ್ಲ ಸರ್ ಅದು. ನಿಜಕ್ಕೂ ಮೇಡಮ್, ಅದ ಯಾತ್ರೆ ನೆನೆಸ್ಕೊಂಡ್ರೆ ಈಗ್ಲೂ ನಾವು ಎಷ್ಟು ಬ್ಲೆಸ್ಡ್ ಅಂತ ಅನ್ಸುತ್ತೆ. ಈಗ್ಲೂ ಯಾವ್ದು ತ್ರಾಸ ಆಗದೆ ಕರ್ಕೊಂಡ್ ಬಂದ್ರಲ್ಲ ಸರ್ ಹೋಗಿ. ಮನೆಯವ್ರಿಗೆಲ್ಲಾರ್ಗು ಆತಂಕ, ಬೇರೆಯವ್ರಿಗೆಲ್ಲಾರ್ಗು ಅಲ್ಲಿ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಕೇಳ್ತಾ ಇದಾರೆ. ನಾವೆಷ್ಟು ಆರಾಮ ಇದ್ವಲ್ಲ, ಏನೇನು ನಮ್ಗೆ ಲಕ್ಷ್ಯ ಬಂದಿಲ್ಲ. ಅಲ್ಲ, ನಾವು ಅಷ್ಟೇ ಅಲ್ಲ, ಕೊನೆಗೆ ಬಂದು ಗಂಗೆ ತಟದಲ್ಲಿ ಚಿಕ್ಕ ಮಕ್ಕಳಂತೆ ಆಟ ಆಡಿ ಹೌದು ಸರ್, ಮರೆಯಲಾರ್ದ ಅನುಭವ. ಅವರು ನಮಗಾಗೆ ಲೈಟ್ ಸೆಲೆಬ್ರೇಷನ್ ಮಾಡ್ದಂಗೆ ನಮಗಾಗೆ ಲೈಟ್ ಹೌದು ಸರ್, ಹೌದು ಸರ್, ಹೌದು ಸರ್. ಅಷ್ಟು ಚೇಂಜ್ ಮಾಡಿ ಹಾಕಿ ಅಲ್ಲಿ ಆಕ್ಚುಲಿ ಒಂದ್ಸರಿ ಶಿವ ಕಂಡ ಸರ್ ನಂಗಲ್ಲಿ ಒಂದ್ಸರಿ ಆ ಲೈಟ್ ಒಳಗೆ ಅವ್ರೇನ್ ಅರೇಂಜ್ ಮಾಡಿದ್ರನ್ನ ಮತ್ತೆಷ್ಟು ಒಂದ್ಸರಿ ಶಿವ ಶಿವ ಕಾಣ್ತಾ ಇದ್ದಾನೆ ಅಂತ ಹೇಳಿ ಎಷ್ಟೋ ತನಕ ನಾ ಟ್ರೈ ಮಾಡ್ದೆ ನೋಡೋಕೆ. ಆಮೇಲೆ ಯಾವಾಗ್ಲೂ ಕಾಣಿಸ್ಲಿಲ್ಲ. ಅಲ್ಲಿ ಲೈಟ್ ಒಳಗೆ ಅರೇಂಜ್ ಮಾಡಿರ್ಬೇಕು, ಅದಕ್ಕೆ ಬರ್ತಾ ಇದೆ ಅಂತ ನಾ ತಿಳ್ಕೊಂಡೆ. ಬಟ್ ಕಾಣಿಸ್ಲಿಲ್ಲ ಸರ್ ಅದು. ಒಂದ್ಸರಿ ನಂಗೆ ಶಿವ ಕಂಡಿದ್ದೌದು, ಲೈಟ್ ನಲ್ಲೇ ಕಾಣಿಸ್ತಾ ಇದ್ರು ಸರ್. ಸೋ ಗ್ರೇಟ್. ನಿಜಕ್ಕೂ ನಮ್ ಟೀಮಿಗೆ ಲೈಟ್ ಹಾಕಿದಂಗೆ ಅದು. ಹೌದು ಸರ್, ಹೌದು ಸರ್. ಯಾಕಂದ್ರೆ ಎಲ್ಲರೂ ಹೋಗಿದ್ರು, 90% ಎಲ್ಲ ಹೋಗಿದ್ರು ಜನ. ಆ ಟೈಮಲ್ಲಿ ಲೈಟ್ ಹಾಕಿದ್ರು. ಹಾಗೆ ನೋಡಿದ್ರೆ ಸಾಯಂಕಾಲ ಹಾಕ್ಬೇಕು ಅವ್ರು. ಹೌದು. ಆಮೇಲೆ ಅದ್ ನೋಡದೇ ಇದ್ರೆ ನಮ್ಗೆ ಕಂಪ್ಲೀಟ್ ಆಗ್ತಿದಲ್ಲ, ಅಷ್ಟು ಚಂದ ಬ್ಯೂಟಿ ಲೈಟ್ ಇದ್ದು ಮಿಸ್ ಮಾಡ್ಕೊಂತಿದ್ವಿ, ಸುಮ್ನೆ ಎಲ್ಲೋ ಹೋಗಿ ಬಂದಂಗ ಆಗ್ತಿತ್ತು. ಜೂಲ ಅನ್ನೋದಕ್ಕೆ ಸರ್, ಜೂಲ ಅನ್ನೋದಕ್ಕದು ಲೈಟ್ ಹಾಕಿದ್ರೆ ಒಂದು ಎಂಜಾಯ್ ಮಾಡಕ್ ಬಾಳ ಚಲೋ ಸಿಗ್ತದೆ ಸರ್ ಅಲ್ಲಿ. ನಾವು ಬ್ರಿಡ್ಜ್ ಮೇಲೆ ಹೋಗಿ ಎಂಜಾಯ್ ಮಾಡೋಕ್ಕಿಂತ ಇಲ್ಲಿ ಇದ್ದು ಎಂಜಾಯ್ ಹೆಚ್ಚು ಮಾಡಿದ್ವಿ. ಹೌದು ಸರ್, ಹೌದು ಸರ್. ಅಲ್ಲಿ ನಮ್ಗೆ ಅಲ್ಲೇ ನಿಂತ್ಕೊಂಡಾಗ ಕಾಣಿಸ್ತಿರ್ಲಿಲ್ಲ, ದೂರದಿಂದ ಅದು ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲಾರು ನನ್ನ ಗ್ರೂಪ್ ಅಲ್ಲಿ ಹೋಗೋದು ಎಲ್ಲಾರ್ಗುನು, ಮತ್ತೆ ಇಲ್ಲಿ ವಾರಿಯರ್ಸ್ ಎಲ್ಲಾರ್ಗುನು
ಥ್ಯಾಂಕ್ ಯು. ನಾ ಈ ಗ್ರೂಪಿನ ಮೆಂಬರ್ ಆಗಿದೆ ಅನ್ನೋದಕ್ಕೆ ನಾ ಎಷ್ಟು ಸೋಲ್ಫುಲ್ ಇದು ಇದ್ದೀನಿ ಅಂತ ಹೇಳಕ್ಕೆ ಬರಲ್ಲ. ಮತ್ತೇನು ಬೇಡ ಅನ್ಸತ್ತೆ. ಆತು ಇದ್ರಲ್ಲಿ ಇದೀವ ಸಾಕು, ನಮ್ಗೇನ್ ಸಿಗ್ತದೆ ತಗೊಂಡು ಹೋಗ್ತಾ ಇರೋಣ ಅಷ್ಟೇ ಸರ್. ಅದ್ ತಾನಾಗೆ ಬರ್ತದೆ, ತಾನಾಗೆ ತಗೋತೀವಿ, ಹೋಗ್ತಾ ಇರ್ತೀವಿ. ನಿಜಕ್ಕೂ ಮೇಡಮ್, ನಿಜಕ್ಕೂ ಮಾಸ್ಟರ್ಸ್ ಆ ಯಾತ್ರೆ, ಆ ಒಂದೊಂದು ಕ್ಷಣ ಅದನ್ನ ನೆನೆಸ್ಕೊಂಡ್ರೆ ನಾವೆಷ್ಟು ಅದೃಷ್ಟವಂತರು ಅಂತ ಅಲ್ಲಿ ಪ್ರತಿ ಕ್ಷಣ ನಮ್ಗೆ ಅನ್ಸುವಂತ ಇನ್ಸಿಡೆಂಟ್. ಆ ಇವರು ರೇಣುಕಾಮೂರ್ತಿ ಸರ್ 82 ವರ್ಷದವರು ಎಲ್ಲ ಒಂದು ಕಡೆನೂ ಬಿಡದೆ ಬೆಟ್ಟ ಇರೋದು ಅಥವಾ ಪಾತಾಳ ಭುವನೇಶ್ವರ ಬರೋದು ನೋಡಿದ್ರೆ ಹೌದು, ನಮಗ್ ರೋಲ್ ಮಾಡಲ್ ಸರ್ ಅವರೊಬ್ರು. ಎಷ್ಟು ಚೆನ್ನಾಗಿ ಎಲ್ಲಾ ಕಡೆ ಅಟೆಂಡ್ ಮಾಡೋರು, ಒಂದು ಬಿಟ್ಟಿರ್ಲಿಲ್ಲ ನೋಡ್ರಿ ಸರ್, ಒಂದು ಬಿಡ್ಲಿಲ್ಲ ಅವ್ರು. ಎಸ್ ಎಸ್ ಯಾರು ಬಂದವ್ರೆಲ್ಲರೂ ಅಲ್ಲಿ ಇಳಿದ್ವಲ್ಲ, ಅದು ಒಂದು ಬಹಳ ಖುಷಿ ಆಯ್ತು ಸರ್. ರಿಯಲಿ ಇಡೀ ಟೀಮೇ ಒಳಗ್ ಬಂತು. ಇದು ಎಲ್ಲಾರು ಇಳ್ದಿದ್ವಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಅದ್ಭುತವಾದ ಅನುಭವಗಳು. ದಿನ ಒಬ್ಬೊಬ್ಬ ಮಾಸ್ಟರ್ಸ್ ಹಂಚ್ಕೊಳ್ತಾ ಬರ್ತಾರೆ. ನಿಮ್ಗೆ ಅದು ವ್ಯಾನ್ ಅಲೆನ್ ಬೆಲ್ಟ್ ಆ ಕುರಿತು ಸ್ಪೆಷಲ್ ಆರ್ಟಿಕಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದ್ರ ಕುರಿತು ಅದ್ಭುತವಾದ ಮಾಹಿತಿಯನ್ನು ಕೊಡುವಂತದ್ದಿದೆ. ಹೀಗಾಗಿ ಸ್ವಲ್ಪ ರೆಫರ್ ಮಾಡಿ, ಒಂದಿಷ್ಟು ಆರ್ಟಿಕಲ್ ಮಾಡಿ, ಆರ್ಟಿಕಲ್ ಅನ್ನೇ ಗ್ರೂಪ್ ಅಲ್ಲಿ ಆವಾಗ ನಿಜಕ್ಕೂ ಹೋಗಿ ಬಂದವರು ನಾವೆಷ್ಟು ಅದೃಷ್ಟವಂತರು, ಮತ್ತೆ ಇನ್ನೊಮ್ಮೆ ಹೋಗ್ಬೇಕಾದವರು ಅಲ್ಲಿ ನಾವು ಹೋಗಿ ಬರ್ಬೇಕಲ್ಲ ಅಂತ ಪಾಯಿಂಟ್ ಮಾಡ್ಕೊಂಡು ಇರುವಂತದ್ದು. ಇದು ಗೊತ್ತಾಗ್ಲಿ ಅಂತ ಅದು ಸ್ಟ್ರೆಸ್ ಮಾಡಿದ್ಮೇಲೆ ಶೇರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಧ್ಯಾನ ಸ್ಥಿತಿಯನ್ನ ಮಾತ್ರ ಯಾವತ್ತು ಪ್ಲೀಸ್, ಇದೊಂದೇ ನಮ್ಮನ್ನ ಎಲ್ಲಾ ಕಡೆ ಕಾಪಾಡೋದು. ಈ ಭೂಮಿ ಮೇಲೆ, ಈ ಭೂಮಿಯಿಂದ ಆಚೆ, ಈ ಜೀವನದಲ್ಲಿ, ಈ ಜೀವನದಿಂದ ಆಚೆ ನಮ್ಮನ್ನ ಕಾಪಾಡೋದು ಧ್ಯಾನ ಸ್ಥಿತಿ. ದಯವಿಟ್ಟು ಧ್ಯಾನ ಸ್ಥಿತಿಯನ್ನ ಕಾಪಾಡಿ. ಮತ್ತೆ ಧ್ಯಾನ ಮಾಡ್ತಾ ಇರಿ, ಮತ್ತೆ ಧ್ಯಾನ ಸ್ಥಿತಿ. ಥ್ಯಾಂಕ್ ಯು ಸೊ ಮಚ್.